ಫ್ರೆಂಡ್ಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸ್ತಿರೋ ಈ ಪವಿತ್ರ ಗೌಡ ಯಾರು? ಪದೇ ಪದೇ ಈಕೆಯಿಂದ ದರ್ಶನ್ ಸುದ್ದಿ ಆಗ್ತಿರೋದು ಯಾಕೆ? ಪವಿತ್ರ ಗೌಡ ದರ್ಶನ್ಗೆ ಪರಿಚಯವಾಗಿದ್ದು ಹೇಗೆ? ಪವಿತ್ರ ಗೌಡ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ? ಈಕೆಗೆ ತಾಳಿ ಕಟ್ಟಿದ ಗಂಡ ಯಾರು ಗೊತ್ತಾ? ರೇಣುಕಾ ಸ್ವಾಮಿಗೂ ಪವಿತ್ರಾಗೂ ಏನು ಲಿಂಕ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪವಿತ್ರ ಗೌಡ ಹಿನ್ನೆಲೆ ಏನು? ಪವಿತ್ರ ಗೌಡ ಮೊದಲಿಗೆ ಮಾಡಲಿಂಗ್ ಮಾಡ್ಕೊಂಡಿದ್ರು, ನಂತರದಲ್ಲಿ ಸ್ಯಾಂಡಲ್ವುಡ್ಗೂ ಕಾಲಿಟ್ರು, ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ರು. ಅಗಮ್ಯ, ಛತ್ರಿಗಳು ಸಾರ್ ಛತ್ರಿಗಳು, ಸಾಗುವ ದಾರಿ ಅನ್ನೋ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಆದ್ರೆ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ. ಆದ್ರೆ ಪ್ರೀತಿ ಕಿತಾಬು ಸಿನಿಮಾ ಇವರಿಗೆ ತಕ್ಕ ಮಟ್ಟಿಗೆ ಹೆಸರು ತಂದುಕೊಡ್ತು. ಸಿನಿರಂಗದಲ್ಲಿ ಸಕ್ಸಸ್ ಕಾಣದೇ ಇದ್ರೂ ಸಿನಿಮಾ ನಟನೆ ಮೂಲಕ ಇಂಡಸ್ಟ್ರಿಯಲ್ಲಿ ಎಲ್ಲರ ಪರಿಚಯವಾಯಿತು. ನಂತರ ಫ್ಯಾಷನ್ ಡಿಸೈನರ್ ಆಗಿ ಹೊಸದಾಗಿ ತಮ್ಮ ಬದುಕು ಕಟ್ಟಿಕೊಂಡ್ರು. ಈಗ ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ಅನ್ನೋ ಹೆಸರಲ್ಲಿ ಫ್ಯಾಷನ್ ಬೊಟಿಕ್ ಕೂಡ ನಡೆಸ್ತಿದ್ದಾರೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ದೊಡ್ಡ ದೊಡ್ಡವರಿಗೆ ಫ್ಯಾನ್ಸಿ ಡ್ರೆಸ್ಗಳನ್ನು ಪೂರೈಸ್ತಿದ್ದಾರೆ. ಪವಿತ್ರ ಗೌಡ ಗಂಡ ಯಾರು? ಪವಿತ್ರ ಗೌಡ ಸಂಜಯ್ ಸಿಂಗ್ ಅನ್ನೋರನ್ನ ಮದುವೆ ಆಗಿದ್ರು. ನೋಡಿ, ಇವರೇ ಪವಿತ್ರ ಗೌಡಗೆ ತಾಳಿ ಕಟ್ಟಿದ ಗಂಡ ಸಂಜಯ್ ಸಿಂಗ್. ಲಭ್ಯವಿರೋ ಮಾಹಿತಿ ಪ್ರಕಾರ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದ್ರು. ಮದುವೆಯಾದಾಗ ಪವಿತ್ರಾಗೆ ಇನ್ನೂ 18 ವರ್ಷ ವಯಸ್ಸಾಗಿತ್ತು. ಹಾಗಂತ ಮನೆಯವರ ಒತ್ತಾಯಕ್ಕೆ ಮದುವೆ ಆಗಿರ್ಲಿಲ್ಲ. ಬದಲಿಗೆ ಸಂಜಯ್ರನ್ನ ಪ್ರೀತಿಸಿ ಮದುವೆ ಆಗಿದ್ರು ಪವಿತ್ರ. ಹಾಗಂತ ಸಂಜಯ್ ಸಿಂಗ್ಗೂ ಜಾಸ್ತಿ ವಯಸ್ಸಾಗಿರ್ಲಿಲ್ಲ, ಅವರದ್ದು ಸಣ್ಣ ವಯಸ್ಸೇ ಆಗಿತ್ತು ಅಂತ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಚೆನ್ನಾಗಿಯೇ ಜೀವನ ನಡೆಸ್ತಿದ್ರು. ದಂಪತಿಗೆ ಓರ್ವ ಹೆಣ್ಣು ಮಗಳು ಕೂಡ ಜನಿಸಿದ್ರು. ದಂಪತಿ ಆಕೆಗೆ ಖುಷಿಗೌಡ ಅನ್ನೋ ಹೆಸರು ಇಟ್ರು. ಆದ್ರೆ ನಂತರದಲ್ಲಿ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡ್ತು. ಹೀಗಾಗಿ ಪರಸ್ಪರ ಒಪ್ಪಿಗೆ ಮೇರೆಗೆ ಇಬ್ಬರು ವಿಚ್ಛೇದನ ಪಡೆದುಕೊಂಡ್ರು. ಹಲವು ವರ್ಷಗಳಿಂದ ಸಂಜಯ್ ಮತ್ತು ಪವಿತ್ರ ದೂರವಾಗಿ ವಾಸಿಸ್ತಿದ್ದಾರೆ. ಮಗಳು ಖುಷಿಗೌಡರನ್ನು ಪವಿತ್ರ ಗೌಡ ಅವರೇ ನೋಡಿಕೊಳ್ತಿದ್ದಾರೆ. ದರ್ಶನ್ಗೆ ಪರಿಚಯವಾಗಿದ್ದು ಹೇಗೆ ಪವಿತ್ರ? ಸಿನಿರಂಗದಲ್ಲಿ ಸೋತರೂ ದೊಡ್ಡ ದೊಡ್ಡವರ ಪರಿಚಯವಾಗಿತ್ತು. ಅದೇ ರೀತಿ ಪವಿತ್ರರ ಒಬ್ಬ ಸ್ನೇಹಿತರು ದರ್ಶನ್ಗೂ ಸ್ನೇಹಿತರಾಗಿದ್ರು. ಆ ಕಾಮನ್ ಫ್ರೆಂಡ್ ಮೂಲಕ ಕಾರ್ಯಕ್ರಮವೊಂದರಲ್ಲಿ ಪವಿತ್ರಾಗೆ ದರ್ಶನ್ ಪರಿಚಯವಾಯಿತು. ಆಗಾಗಲೇ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಜಗಳ ಬೀದಿಗೆ ಬಂದಿತ್ತು. ದರ್ಶನ್ ಪತ್ನಿಗೆ ಹೊಡೆದಿದ್ರಿಂದ ಕೇಸ್ ದಾಖಲಾಗಿ ಜೈಲಿಗೂ ಹೋಗಿ ಬಂದಿದ್ರು. ಈ ಟೈಮಲ್ಲೇ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ನಿಧಾನವಾಗಿ ಸ್ನೇಹ ಬೆಳೀತು. ಆ ಸ್ನೇಹ ಬರ್ತಾ ಬರ್ತಾ ಪ್ರೀತಿಗೆ ತಿರುಗ್ತು. ಇತ್ತೀಚೆಗಂತೂ ಅದು ವಿಪರೀತವಾಗಿ ಎಲ್ಲರೂ ಪವಿತ್ರರನ್ನು ದರ್ಶನ್ 2ನೇ ಪತ್ನಿ ಅಂತಲೇ ಕರೆಯೋಕೆ ಶುರು ಮಾಡಿದ್ದಾರೆ. ಪವಿತ್ರ ಕೂಡ ತನ್ನ ಮತ್ತು ದರ್ಶನ್ ನಡುವಿನ ಸಂಬಂಧವನ್ನ ಪಬ್ಲಿಕ್ ಆಗಿ ಒಪ್ಕೊಂಡಿದ್ದಾರೆ. ಇಂದು ನಿನ್ನೆಯದ್ದಲ್ಲ, ನಮ್ಮ ಸಂಬಂಧ 10 ವರ್ಷಗಳಷ್ಟು ಹಳೆಯದ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಘೋಷಿಸಿದ್ದಾರೆ. ದರ್ಶನ್ಗೆ ಹತ್ತಿರವಾದ ಪವಿತ್ರ ಗೌಡ. ದರ್ಶನ್ ಜೊತೆ ಕ್ಲೋಸ್ ಆದ್ಮೇಲೆ ಒಂದ್ಸಲ ಪವಿತ್ರ ಗೌಡ ದರ್ಶನ್ ತಾಯಿ ಮತ್ತು ಸಹೋದರಿ ಜೊತೆಗಿರೋ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಆದ್ರೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಇದಾದ್ಮೇಲೆ ಪವಿತ್ರ ಗೌಡ ದರ್ಶನ್ ಕುಟುಂಬದ ಜೊತೆಗಿರೋ ಅಥವಾ ಖುದ್ದು ದರ್ಶನ್ ಜೊತೆಗಿರೋ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿರ್ಲಿಲ್ಲ. ಆದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ದಿನೇ ದಿನೇ ಕ್ಲೋಸ್ ಆಗ್ತಾ ಹೋದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ದರ್ಶನ್ ಸಿನಿಮಾ ಸೆಟ್ಗಳಿಗೂ ಪವಿತ್ರ ಗೌಡ ಆಗಾಗ್ಗೆ ಬಂದು ಹೋಗೋಕೆ ಶುರು ಮಾಡಿದ್ರು. ಆಗಲೇ ಇವರ ನಡುವೆ ಏನೋ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಕೆ ಶುರುವಾಯಿತು. ಕೆಲ ವರ್ಷಗಳ ಹಿಂದೆ ಮೈಸೂರು ಹೋಟೆಲ್ನಲ್ಲಿ ಗಲಾಟೆಯಾದಾಗಲೂ ದರ್ಶನ್ ಜೊತೆ ಪವಿತ್ರ ಗೌಡ ಹೆಸರು ಕೂಡ ಕೇಳಿ ಬಂದಿತ್ತು. ಖುಷಿಗೌಡ ಹುಟ್ಟು ಹಬ್ಬದಲ್ಲಿ ದರ್ಶನ್ ಕೇಕ್ ತಿನ್ನಿಸಿ ಜೊತೆಗೆ ಡ್ಯಾನ್ಸ್ ಕೂಡ ಮಾಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ದಚ್ಚು ಪತ್ನಿ ಜೊತೆ ಪವಿತ್ರ ವಾರ್. ಇದೇ ವರ್ಷ ಜನವರಿಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಕುಟುಂಬದ ಒಂದು ಫೋಟೋ ಹಾಕೊಂಡಿದ್ರು. ಅದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ಕೂಡ ದರ್ಶನ್ ಜೊತೆಯಲ್ಲಿರೋ ಹಲವಾರು ಫೋಟೋಗಳನ್ನು ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಬರ್ಕೊಂಡಿದ್ರು.
ಇದಾದ್ಮೇಲೆ ವಿಜಯಲಕ್ಷ್ಮಿ ಫುಲ್ ರೊಚ್ಚಿಗೆದ್ದಿದ್ರು. ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಲ್ಲದೆ ಪವಿತ್ರ ಗೌಡ ಪತಿ ಮತ್ತು ಮಗಳ ಫೋಟೋ ಕೂಡ ಶೇರ್ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈ ವೇಳೆ ಪವಿತ್ರ ಗೌಡ, ನನ್ನ ಮತ್ತು ದರ್ಶನ್ ನಡುವಿನ ಸಂಬಂಧದ ಬಗ್ಗೆ ವಿಜಯಲಕ್ಷ್ಮಿಗೆ ಮೊದಲಿನಿಂದಲೂ ಗೊತ್ತಿತ್ತು, ಇದರಿಂದ ನನಗೇನು ಸಮಸ್ಯೆ ಇಲ್ಲ ಅಂತ ಕೂಡ ಅವರೇ ಹೇಳಿದ್ರು. ಆದ್ರೀಗ ಈ ರೀತಿ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು. ನಂತರ ಸಡನ್ ಆಗಿ ವಿಜಯಲಕ್ಷ್ಮಿ ತಮ್ಮ ಪೋಸ್ಟ್ ಡಿಲೀಟ್ ಮಾಡಿದ್ರು. ಈ ಸಲ ಜೈಲಿನ ದಾರಿ ತೋರಿದ್ರ ಪವಿತ್ರ ಗೌಡ. ದರ್ಶನ್ ಮತ್ತು ಪವಿತ್ರ ಗೌಡರ ಈ ಸಂಬಂಧಕ್ಕೆ ದರ್ಶನ್ ಫ್ಯಾನ್ಸ್ ಗಳಲ್ಲೇ ಭಾರಿ ಪರ ವಿರೋಧಗಳು ಇದ್ವು. ದರ್ಶನ್ ರ ಹಲವಾರು ಫ್ಯಾನ್ಸ್ ಇದು ಅವರ ವೈಯಕ್ತಿಕ ವಿಚಾರ ಅಂತ ಸಪೋರ್ಟ್ ಮಾಡಿದ್ರು. ಇನ್ ಕೆಲವರು ಡಿ ಬಾಸ್ ಬದಲಾಗಬೇಕು, ಕಷ್ಟದಲ್ಲಿ ಜೊತೆಗಿದ್ದ ಪತ್ನಿ ವಿಜಯಲಕ್ಷ್ಮಿಯನ್ನು ಮರೆಯಬಾರದು ಅಂತ ಸಲಹೆ ಕೊಟ್ರು. ಇನ್ ಕೆಲವರು ಪವಿತ್ರ ಗೌಡ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮುಗಿಬಿದ್ರು, ಬಾಯಿಗೆ ಬಂದಂತೆ ಬೈಯೋದೆಲ್ಲ ಮಾಡ್ತಿದ್ರು. ಆ ಕೆಟಗರಿಯಲ್ಲಿ ಬರೋ ಫ್ಯಾನ್ ಚಿತ್ರದುರ್ಗದ ಈ ರೇಣುಕಾ ಸ್ವಾಮಿ. ಈತ ದರ್ಶನ್ ರ ಅಪ್ಪಟ ಅಭಿಮಾನಿಯಾಗಿದ್ದ. ದರ್ಶನ್ ಸಂಸಾರ ಹಾಳಾಗ್ತಿದೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡ ಮೇಲೆ ಹರಿಹಾಯ್ತಿದ್ದ. ಅಸಭ್ಯವಾಗಿ, ಅಸಹ್ಯವಾಗಿ, ಅಶ್ಲೀಲವಾಗಿ ಕಾಮೆಂಟ್ ಮಾಡ್ತಿದ್ದ, ಮೆಸೇಜ್ಗಳನ್ನ ಕೂಡ ಮಾಡ್ತಿದ್ದ ಅಂತ ಮಾಹಿತಿ ಸಿಕ್ಕಿದೆ. ಇದರಿಂದ ಸಿಟ್ಟಿಗೆದ್ದ ಪವಿತ್ರ ಗೌಡ ಈ ವಿಚಾರ ದರ್ಶನ್ಗೆ ತಿಳಿಸಿದ್ದಾರೆ. ಇದೀಗ ರೇಣುಕಾ ಸ್ವಾಮಿಯ ಹತ್ಯೆ ಆಗಿದ್ದು ಆ ಕೇಸ್ನಲ್ಲಿ ದರ್ಶನ್ ಹೆಸರು ಕೇಳಿ ಬಂದಿದೆ. ಅರೆಸ್ಟ್ ಆಗಿದ್ದಾರೆ. 10 ವರ್ಷಗಳ ಸಂತೋಷದ ಸಂಬಂಧ ಈಗ ಜೈಲಿನ ದಾರಿ ಕೂಡ ತೋರಿಸಿರೋ ಹಾಗೆ ಕಾಣಿಸ್ತಿದೆ. ಅಸಲಿಗೆ ನಡೆದಿದ್ದು ಏನು? ಜೂನ್ 9 ಭಾನುವಾರ ಕಾಮಾಕ್ಷಿ ಪಾಳ್ಯದಲ್ಲಿರೋ ಮೋರಿ ಬಳಿ ಒಂದು ಶವವನ್ನ ನಾಯಿಗಳು ಹಿಡಿದು ಎಳೆದಾಡ್ತಿದ್ವು. ಅಲ್ಲೇ ಹತ್ತಿರದ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಇದನ್ನ ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪೊಲೀಸರು ಸ್ಥಳಕ್ಕೆ ಬಂದು ಕೇಸ್ ದಾಖಲಿಸಿಕೊಂಡ್ರು, ತನಿಖೆ ಶುರು ಮಾಡಿದ್ರು. ಇದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋದು ಗೊತ್ತಾಯ್ತು. ಇದ್ರ ಬೆನ್ನಲ್ಲೇ ಬೆಂಗಳೂರಿನವರೇ ಆದ ಮೂವರು ಈ ಹತ್ಯೆ ಮಾಡಿದ್ದು ನಾವೇ, ಹಣಕಾಸಿನ ವಿಷಯದಲ್ಲಿ ಗಲಾಟೆಯಾಗಿ ಹೀಗೆ ಮಾಡಿದ್ದೀವಿ ಅಂತ ಪೊಲೀಸರ ಮುಂದೆ ಶರಣಾದ್ರು. ಆದ್ರೆ ಪೊಲೀಸರು ವಿಚಾರಣೆ ನಡೆಸಿದಾಗ ಗೊಂದಲ ಶುರುವಾಯಿತು. ಯಾಕಂದ್ರೆ ಈ ಮೂವರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ರು. ನಂತರದಲ್ಲಿ ತನಿಖೆ ನಡೆಸಿದಾಗ ಎಲ್ಲವೂ ಬಯಲಾಗಿದೆ. ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಕೈವಾಡ ಇರೋದು ಗೊತ್ತಾಗಿದೆ. ಹೀಗಾಗಿ ಇಬ್ಬರ ಜೊತೆಗೆ ಸಹಚರರನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಿದೆ. ಫ್ರೆಂಡ್ಸ್, ಇದು ದರ್ಶನ್ 2ನೇ ಪತ್ನಿ ಅಂತ ಕರೆಯಲ್ಪಡೋ ಪವಿತ್ರ ಹಿನ್ನೆಲೆ ಬಗ್ಗೆ, ದರ್ಶನ್ಗೆ ಹೇಗೆ ಪರಿಚಯವಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.